ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ರಾಜೇಶ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನನ್ನ ಚಾನಲ್ ಮುಂದುವರಿಸಿ. ನೀವು ಕೊಡೋ ಒಂದು ಲೈಕಿಂದ ಸಬ್ಸ್ಕ್ರೈಬಿಂದ ಇನ್ನಷ್ಟು ಜನ ನೋಡ್ಬೋದು. ಇವತ್ತು ಸೋಮವಾರ ಬೆಳಗ್ಗೆನೇ ಒಂದು ಸಿಂಪಲ್ ಆಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ನು ಹೂವು ಏನೂ ಇರಲಿಲ್ಲ. ಇನ್ನು ನಾಳೆ ಮಂಗಳವಾರ ಮಾಡಬೇಕಾಗುತ್ತೆ, ಅಭಿಷೇಕ ಮಾಡಬೇಕಾಗುತ್ತಲ್ವ ಅಂತ ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡೆ. ಇನ್ನು ಪ್ರಸಾದಕ್ಕೆ ಅಂತ ಹಾಲಿಟ್ಟಿದ್ದೀನಿ ಅಷ್ಟೇ. ನಾನು ಪೂಜೆ ಮಾಡೋ ಅಷ್ಟರಲ್ಲೂ ದನನೂ ಎದ್ದಿದ್ದ, ಅವನು ರೆಡಿ ಮಾಡಿಸಿ ಅವನ ಕೈಯಲ್ಲಿ ಪೂಜೆ ಮಾಡಿಸ್ದೆ. ನಾನು ಈ ಥರ ಪೂಜೆ ಮಾಡ್ತಿದ್ದಾಗ ಅವನು ಈ ಥರ ಪೂಜೆ ಮಾಡಬೇಕು ಅಂತಾನೆ. ಅದು ಪೂಜೆ ಮಾಡೋದಕ್ಕಂತ ಅಲ್ಲ, ತಗೊಂಡು ಆಟ ಆಡ್ತಾರೆ. ಅದರಲ್ಲಿ ಕರ್ಪೂರನ ಅಣಿಸಿದ್ರೆ ಆರಿಸ್ಬಿಟ್ಟು ಓಡೋಗ್ಬಿಡ್ತಾರೆ. ಇಲ್ಲ ಅಂದರೆ ಊದ್ಕಡ್ಡಿ ಇದೆಯಲ್ಲ ಅದನ್ನ ಚುಚ್ಚಿಬಿಟ್ಟು ಆರಿಸ್ಬಿಟ್ಟು, ಇಲ್ಲ ಬೆಂಕಿ ಕಟ್ಟನ ಏನಾದಿದ್ರೆ ದೀಪದಲ್ಲಿ ಅಂಟಿಸ್ಕೊಂಡು ಅದನ್ನು ಆರಿಸ್ಬಿಡ್ತಾರೆ. ಒಂದೊಂದು ಕೆಲಸ ಎಲ್ಲ ಕೊಡೋದು ಪೂಜೆ ಮಾಡೋ ಟೈಮಲ್ಲಿ. ಪೂಜೆ ಆಯ್ತು, ಇನ್ನೇನು ಹೋಟೆಲ್ ಹತ್ರ ಹೋಗ್ಬೇಕು. ಇವತ್ತೇನಂದ್ರೆ ಅಪ್ಪು ಬರ್ತ್ಡೇ ಇದೆಯಲ್ಲ, ಅದಕ್ಕೋಸ್ಕರ ಹೋಟೆಲ್ ಹತ್ರ ಎಲ್ಲ ಇವತ್ತು ಅವ್ರ ಹೆಸರಿಂದ ಬರ್ತಡೆ. ಕಾರಮ್ಮ ಅಪ್ಪು ಬಂದಂತೆ ಬರ್ತಡೆ. ಆಡ್ಮ ಉಂಡೇದಿ ಪುನೀತ್ ರಾಜ್ಕುಮಾರ್ ಆಡ ಟಿವಿ ಇಲ್ಲನ ಯಾಡ ಆಡ ಪಾಟ್ ಪಾಡು ಅಪ್ಪು, ಪಾಟ್ ಪಾಡು. చెప్పు చెప్పు ಮಾಕ್ಲಿಂಗ చెప్పు. ಪಾಟ್ ಪಾಡ್ತಾ ಉಂಟೆ ಕದ ಇಬ್ಬಳು చెప్పು. ಮನೇಲಿದ್ದು ಯಾವಾಗಲೂ ಆಟ ಆಡೋನು, ಇಲ್ಲಾಂದ್ರೆ ಟಿ ವಿ ಎಲ್ಲ ಏನಾದ್ರು ಆಡ ಎಲ್ಲೇ ಇದು ಓಡ್ ಬರ್ತಿರ್ತಾನೆ. ಆದರೆ ಅವನು ಹೋಟೆಲ್ಗೆ ಹೋಗೋ ಖುಷಿಯಲ್ಲಿದ್ದಾನೆ. ಹೋಟೆಲ್ ಫಸ್ಟು ಅವ್ರ ಅಜ್ಜಿ ಹತ್ರ ಹೋಗ್ಬೇಕು. ಬೆಳಿಗ್ಗೆ ಇದ್ದಿದ್ರೆ ಅವ್ರು ಕರ್ಕೊಂಡು ಹೋಗೋರು, ಲೇಟ್ ಆಗ್ಬಿಟ್ಟೈತೆ. ಅವ್ನು ಸ್ವಲ್ಪ ಇವಾಗ ಇದ್ದಿದ್ದಾನೆ 10 ಗಂಟೆ ಹಂಗೆ. ಅಜ್ಜವ್ರು ಬಂದು ಅಪ್ಪು ಹೆಸರಿಂದ ಅವರು ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಅನ್ನದಾನ ಮಾಡ್ತಿದ್ದಾರೆ. ಈಗಲೇ ಎಲ್ಲ ವರ್ಷನೂ ಅವ್ರ ಹೆಸರಿಂದ ಬರ್ತ್ಡೇ ಆಗಿರಲಿ, ಅವರು ಪುಣ್ಯಸ್ಮರಣೆ ಆಗಲಿ, ಇಂಥದ್ದೆಲ್ಲ ಅವ್ರ ಹೆಸರಲ್ಲಿ ಈ ಥರ ಅನ್ನದಾನ ಮಾಡ್ತಾ ಇರ್ತಾರೆ. 500 ಜನಕ್ಕೆ ಏನು ಅಡುಗೆ ಮಾಡಿಸ್ತಿದ್ದಾರೆ ಹೋಟೆಲ್ ಹತ್ರ. ಈಗ ದನ ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕು, ಆದ್ರೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಅದೇ ಬಂದಿರೋದು. ಬಂದು ಕರ್ಕೊಂಡು ಹೋಗಂದ್ರೆ ಇಲ್ಲ ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳಿದ್ರು. ಇನ್ನೇನು ನೋಡಬೇಕು, ಬನ್ನಿ ಅದು ನೋಡೋಣ ಎಲ್ಲಿ ಏನು ಮಾಡ್ತಿದ್ದಾರೆ ಏನು ಅಂತ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಮನೆಯಿಂದ ನೋಡ್ಕೊಂಡು ಬರೋಷ್ಟರಲ್ಲಿ ಒಂದು 20 ನಿಮಿಷ ಆಯಿತು. ಬಿಸಿಲಲ್ಲಿ ಅದು ಬೇರೆ 10 ಗಂಟೆ 10:15 ಆಗಿದೆ. ಅಷ್ಟರಲ್ಲಿ ಏನು ಬಿಸಿಲಿಗೆ ಇರೋದಕ್ಕಾಗ್ತಿಲ್ಲ. ಇನ್ನು 2 ತಿಂಗಳಲ್ಲಿ ಇನ್ನು ಬಿಸಿಲಿಗೆ ಇರೋದಕ್ಕಾಗಲ್ಲ. ಇನ್ನು ನಾವು ಬರೋಷ್ಟರಲ್ಲಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೂ ರೆಡಿ ಏನೋ ಮಾಡ್ತಿದ್ದಾರೆ. ಎಲ್ಲ ಡೆಕೋರೇಷನ್ ಅದೆಲ್ಲ ಮಾಡಿದ್ದಾಯಿತು. ಇನ್ನು ಅಂಗಡಿ ಮುಂದೆ ನೀರು ಹಾಕ್ತಿದ್ದಾರೆ. ರಾಜು ಅವರು ಅಡುಗೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಈ ಕಡೆ ಬಂದು ಅಡುಗೆ ಮಾಡೋದಕ್ಕೆ ಅಂತಾನೆ ಭಟ್ರನ್ನ ಇಳಿಸಿದ್ದಾರೆ. ಅವರೇ ಚೆನ್ನಾಗಿ ಮಾಡೋದು ಅಂತ. ಸತಿ ಇದಕ್ಕೆ 2 ವರ್ಷದ ಹಿಂದೆ ಒಂದು ಪಾತ್ರೆ ಫುಲ್ಲು ಅಡುಗೆ ಎಲ್ಲ ವೇಸ್ಟ್ ಆಗೋಯ್ತು. ಅದಕ್ಕೆ ಅಂತಾನೆ ಈ ಸಲ ನೋಡಿ ಭಟ್ರ ಕೈಯೆಲ್ಲ ಮಾಡಿಸ್ತಿರೋದು. ಇನ್ನು ಈ ಕಡೆ ನೋಡಿ ಇದು ಧನು ನಾಮಕರಣಕ್ಕೆ ಅಂತ ಮಾಡಿಸಿರೋ ಅಂಥದ್ದು. ಮತ್ತು ಈ ಬ್ಯಾನರ್ ಬಂದು ಅವರು ಹೋದ ವರ್ಷ ಮಾಡಿಸಿರೋದು, ಅವ್ರ ಹೆಸರಿಂದ ಮಾಡಿಸಿರೋದು ಬ್ಯಾನರ್. ಅದನ್ನೆಲ್ಲ ಅಂಗಡಿಯಲ್ಲಿ ಎಲ್ಲೆಲ್ಲಿ ಜಾಗ ಸಿಕ್ಕಿದೆಯೋ ಅಲ್ಲೆಲ್ಲ ಇಟ್ಟಿದ್ದಾರೆ. ನೀವೇ ಎಸ್ಕೊಂಡು ಪಾಠ. ಇನ್ನು ಚಾವಿನ ಸ್ಕೂಲಿಂದ ಓಡ್ಬಂದ್ಲು. ಬಟ್ಟೆನೂ ತೊಗೊಂಬಂದಿದ್ದೆ. ಅಲ್ಲೇ ಇನ್ನು ಇಲ್ಲಿಂದ ಓಡೋ ಅಷ್ಟರಲ್ಲಿ ಸಂಜೆ ಆಗುತ್ತಲ್ವ, ಇನ್ನು ಬಟ್ಟೆ ಗಲೀಜು ಮಾಡ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಅಲ್ಲೇ ಹೋಟೆಲ್ ಹತ್ರನೇ ತೊಗೊಂಡೋಗಿದ್ದೆ. ಇನ್ನೊಂದು 3 ದಿನ ಇದೆ ಅಷ್ಟೇ ಸ್ಕೂಲು. ಇನ್ನು ಅವ್ರು ಕಾಟ ತಡೆಯೋದಕ್ಕಾಗಲ್ಲ. ಇನ್ನು ನೋಡಿ ಅವ್ರು ಅಡುಗೆ ಮಾಡ್ತಿದ್ದಾರೆ. ಮಾಡೋಷ್ಟರಲ್ಲಿ ಅಲ್ಲೇ ಅಲ್ವಾ ಗಸಗಸೆ ಮರ ಕಿತ್ಕೊಂತಿದ್ದಾರೆ. ನನಗೆ ಕೊಡು ಅಂತ. ಇಲ್ಲಿಗೆ ಬಂದಾಗಿಂದ ಯಾವತ್ತಿತ್ತು ತಿಂದಿದಂತೂ ಇಲ್ಲ. ಆದರೆ ನನ್ನ ಮಗಳು ಕೇಳಿರೋದ್ರಿಂದ ಇವತ್ತು ಫಸ್ಟ್ ಟೈಮ್ ಕಿತ್ಕೊತಾ ಇರೋದು. ಅದರಲ್ಲೂ ರಾಜು ಅವ್ರು ಬೈತಾ ಇರ್ತಾರೆ, ಅದನ್ನೆಲ್ಲ ತಿನ್ನಬೇಡಿ ಹುಳ ಇರುತ್ತೆ ಅಂತ, ಮಕ್ಕಳಿಗೆಲ್ಲ ಕೊಡಬಾರ್ದು ಅಂತ ಹೇಳಿ ಬೈತಾ ಇರ್ತಾರೆ. ಅದಕ್ಕೋಸ್ಕರ ಕೊಡೋದಾ ಬೇಡ ಅಂತ ನೋಡಿ ತಿನ್ನಿಸ್ತಾರೋ ಗೊತ್ತಿಲ್ಲದೆ ಕೊಡೋದು. ನಾವಂತೂ ಹಣ್ಣಿನ ತಿನ್ನಬೇಕು ಅಂದರೆ ಬೇರೆಯವ್ರ ಮನೆ ಹತ್ರ ಹೋಗಿ ಕಳ್ತನ ಮಾಡಿ ತಿನ್ನಬೇಕಾಗಿತ್ತು ಈ ಗಸಗಸೆ ಹಣ್ಣನ್ನು. ಈಗ ಪಕ್ಕದಲ್ಲಿ ಇದನ್ನು ಕಿತ್ಕೊಂಡು ತಿನ್ನಲ್ಲ, ಇಷ್ಟನೂ ಆಗಲ್ಲ ಈಗ ತಿನ್ನೋದಕ್ಕೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಅಪ್ಪ ಮಗಳು ಇಬ್ಬರು ಪೂಜೆ ಮಾಡ್ತಿದ್ದಾರೆ. ಇನ್ನು ಅವರು ಸ್ವಲ್ಪ ಅವ್ರ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ, ಕೆಲಸ ಇದೆ ಅಂತ ಹೇಳಿದ್ರು. ಅಷ್ಟೊಂದು ಪೂಜೆ ಮಾಡಿ ಅಂತ ಹೇಳಿದ್ದಕ್ಕೆ ಪೂಜೆ ಮಾಡಿ ರೆಡಿ ಮಾಡ್ತಿದ್ದಾರೆ. ಈ ಸ್ವಲ್ಪ ಜನ ಬಂದಿರು. ಮೈನಾಗಿ ಇದನ್ನು ರೆಡಿ ಮಾಡಿಸೋರು ಅವರು ಬಂದಿಲ್ಲ. ಅಷ್ಟರಲ್ಲಿ ನೀವೇ ಪೂಜೆ ಮಾಡಿ ಆಮೇಲೆ ಬರ್ತೀನಿ ಅಂತ ಹೇಳೋದಕ್ಕೆ ಎಲ್ಲ ಪೂಜೆ ಮಾಡಿ ಇನ್ನು ನೀರೇ ಅನ್ನಕ್ಕೆಲ್ಲ ಇನ್ನು ಎಲ್ಲರಿಗೂ ಅಲ್ಲಿ ಊಟ ಹಂಚಿದ್ದಾಯಿತು, ಖಾಲಿಯಾಗೋಯಿತು. ಇನ್ನು ಲಾಸ್ಟಲ್ಲಿ ಸ್ವಲ್ಪ ನಮ್ಮ ಮನೆಯವ್ರಿಗಿತ್ತಲ್ಲ ಸ್ವಲ್ಪ ಹಾಕ್ಕೊಂಡು ತಿಂತಾಯಿದ್ವಿ. ಚಾವಿಗೆ ತಿನ್ನೋದು ತಿಂದಿಲ್ಲ. ಅಲ್ಲಿರೋ ಸ್ವೀಟೆಲ್ಲ ಬರೀ ಅವಳೆ ತಿಂತಿದ್ದಾಳೆ.
ಊಟ ತಿನ್ನು ಅಂದರೆ ತಿಂದಿಲ್ಲ. ದನ ಬೇರೆ ನಮ್ಮ ಜೊತೆ ಸೇರಲೇ ಇಲ್ಲ, ಫೋನ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಬಾವ ಅಂದ್ರೂ ಬರಲಿಲ್ಲ. ಅಪ್ಪು ಸಾಂಗ್ ಹಾಕ್ಕೊಂಡು ಆಡ್ಕೊಂಡು ಕೂತ್ಕೊಂಡಿದ್ದಾನೆ ಅವನು. ಮತ್ತು ಅದೇ ಬರ್ತಾ ಹಣ್ಣುಗಳು ಸ್ವಲ್ಪ ತೊಗೊಂಬಂದ್ವಿ. ಮಕ್ಕಳಿಗೆ ಏನಾದರೂ ಬಿಸಿಲಿಗೆ ಇರೋಕ್ಕಾಗ್ತಿಲ್ವಲ್ಲ, ತಂಪಾಗಿ ಏನಾದರೂ ತಿಂದರೆ ಕುಡಿಯೋಣ ಅಂತ ಜ್ಯೂಸ್ ಏನೋ ಮಾಡ್ತಿದ್ದೀನಿ. ಅಷ್ಟರಲ್ಲಿ ಬರೋಷ್ಟು ಚಾರನು ಮಲಗಿದ್ಲು. ಅವಳು ಪಾಪ ಸುಸ್ತಾಗ್ಬಿಟ್ಟಿದ್ಲು ಬಿಸಿಲಲ್ಲಿ. ಆದರೆ ಅವನು ದನು ಬರಲೇ ಇಲ್ಲ. ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಬರಲೇ ಇಲ್ಲ. ಸೇರಿ ಚಾರ್ವಿ ನಾನು ಬಂದ್ವಿ. ಸಂಜೆ 6 ಗಂಟೆ ಹಂಗೆ ಆಗ್ತಿದೆಯಲ್ಲ, ಇನ್ನು ಮಲ್ಗೆ ಇದ್ದರೆ ನೈಟ್ ಹೊತ್ತು 1 ಗಂಟೆ 2 ಗಂಟೆ ಆಗ್ಬಿಡುತ್ತೆ ಮಲ್ಗೋ ಅಷ್ಟರಲ್ಲಿ. ಸ್ಕೂಲ್ಗೆ ಹೋಗೋದು ಕಷ್ಟ, ಬೆಳಗ್ಗೆ ಹೋಗಿ ಎಬ್ಬಿಸೋ ಅಷ್ಟರಲ್ಲಿ. ಅದಕ್ಕೆ ಎಬ್ಸಿ ಬಂದು ಪಕ್ಕದಲ್ಲಿ ಕುಂತ್ಕೊಂಡಿದ್ದೀನಿ. ಪಾಪ ಅಂತ ಕೂರಿಸ್ಕೊಂಡ್ರೆ ಪಕ್ಕದಲ್ಲಿ ಎಲ್ಲ ಹಣ್ಣುಗಳು ಅವಳೇ ತಿಂತಿದ್ದಾಳೆ. ಊಟ ಅಂತೂ ತಿನ್ನಲೇ ಇಲ್ಲ, ಬರೀ ಹಣ್ಣುಗಳೇ ಆಗೋಯ್ತು ಇವತ್ತು. ಫ್ರೂಟ್ಸ್ ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಒಂದು ಜ್ಯೂಸ್ ಥರ ಮಾಡ್ಕೊತಾನೆ. ಹಾಗೆ ಇದಕ್ಕೆ ಹಾಲನ್ನ ಕಾಯಿಸ್ಕೊಂಡು ಕಾದಾದ್ಮೇಲೆ ಸ್ವಲ್ಪ ಸಕ್ಕರೆ ಮತ್ತು ಕಸ್ಟರ್ಡ್ ಪೌಡ್ರು ಹಾಲಲ್ಲಿ ಹಾಕಿ ಕಲಿಸ್ಬಿಟ್ಟು ಮತ್ತು ಹಾಲ್ಗೆ ಹಾಕಿ ಅದನ್ನು ಸಾಬುದಾನ ಇದೆಯಲ್ಲ, ಅದು ಸ್ವಲ್ಪ ದೊಡ್ಡದು, ಚಿಕ್ಕದಿದ್ರೆ ಇನ್ನೂ ಚೆನ್ನಾಗಿರೋದು. ದೊಡ್ಡದಿರೋದು ಅದನ್ನು ನೆನೆಸ್ಬಿಟ್ಟು 5 ನಿಮಿಷ ಅದನ್ನು ಹಾಲ್ಗೆ ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಕಟ್ ಮಾಡಿಟ್ಟಿರೋ ಹಣ್ಣುಗಳನ್ನ ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ನೆನೆಸಿರೋ ಸಜ್ಜಾ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸು ಮತ್ತು ಕಲ್ಸಕ್ಕರೆ ಬರುತ್ತೆ ಅಲ್ವಾ, ಅದೇ ಜಲ್ಲಿ ಥರ ಆಗೋವಂಥದ್ದು, ಅದನ್ನೇನಂತಾರೆ ಬೇಗನೆ ಬರೋಲ್ಲ, ಅದನ್ನು ಹಾಕ್ಕೊಂಡು ಫ್ರೂಟ್ಸ್ ಜ್ಯೂಸ್ ಅಂತೂ ಮಾಡ್ಕೊಂಡ್ವಿ. ಇನ್ನು ಇದಂತೂ ಬಿಸಿಲಿಗಂತೂ ತುಂಬಾ ತಂಪು, ಚೆನ್ನಾಗಿರುತ್ತೆ. ಹಾಗೇನೆ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಬಂದಿತ್ತು, ಕಿಚನ್ಗೆ ರ್ಯಾಕ್ ಸ್ಟ್ಯಾಂಡ್ ಇಡೋಣ ಅಂತ. ನಾನು ತುಂಬ ದಿನದಿಂದ ಉಡಂದು ನೋಡೋಣ ಸ್ಟ್ಯಾಂಡ್, ಅದು ಚೆನ್ನಾಗಿರುತ್ತೆ ಇಡೋದಕ್ಕೆ ಅಂತ ನೋಡಿದೆ. ನನಗೆ ಅಡ್ಜಸ್ಟ್ ಆಗೋ ಥರ ಅದು ಯಾವುದು ಸಿಗಲಿಲ್ಲ. ಸದ್ಯಕ್ಕೆ ಇದು ಸ್ಟೀಲ್ದೇ ಇಡೋಣ, ನೋಡೋಣ ಚೆನ್ನಾಗಿರುತ್ತೇನೋ ಅಂತ ತೊಗೊಂಡಿದ್ವಿ. ಇದು 450 ಏನೋ ಆಗಿದೆ. ಇದೇನು ಅಷ್ಟು ಚೆನ್ನಾಗಿಲ್ಲ, ಅಷ್ಟೊಂದು ಬಾಳಿಕೆ ಬರಲ್ಲ, ಬಿದ್ದೋಗ್ತಾನೆ ಇರುತ್ತೆ, ಲೂಸ್ ಆಗಿದೆ. ಅದರಲ್ಲೂ ಈ ಮಕ್ಕಳ ಹತ್ರ ಆಗೋದೇ ಇಲ್ಲ. ಯಾವುದೇ ಥರ ವಸ್ತು ಇಟ್ರು ಕಿಚನ್ ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರಲ್ವಾ, ಹತ್ತೋದು ಇಳಿಯೋದು ಏನಾದ್ರು ಒಂದು ಹುಡುಕ್ತಾ ಇರೋದು ಇದೇ ಕೆಲಸ ಆಗೋಗುತ್ತೆ ಇವ್ರ ಹತ್ರ. ಸ್ಟ್ಯಾಂಡ್ ಜೋಡ್ಸೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಆಯಿತು. ಚೆನ್ನಾಗೇ ಇಲ್ಲ ನೋಡಿ. ಏನಾದರೂ ಇಟ್ಟರೆ ಬಿದ್ದೋಗ್ಬಿಡುತ್ತೆ, ಅದು ಮಕ್ಳ ಹತ್ರ ಇದ್ದಿದ್ದು ಆಗಲ್ಲ. ನೋಡೋಣ, ಆದರೆ ವಾಪಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೋಡಿ ಈ ಥರ ಇದೆ, ಬೇರೆ ಥರ ಚೇಂಜ್ ಮಾಡೋಣ ಅಂತ ಅದಕ್ಕೆ ಈ ಸ್ಟ್ಯಾಂಡ್ ತೊಗೊಂಡೆ. ನೋಡಿದ್ರೆ ಅದು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮನೇಲಿ ತರಕಾರಿ ಬೇರೆ ಇರಲಿಲ್ಲ, ಬರ್ತಾ ಹಾಗೆ ತೊಗೊಂಬ ಅಂತ ಹೇಳಿದ್ರೆ ಇವಾಗ ಆಗಲ್ಲ, ಟೈಮ್ ಇಲ್ಲ ಅಂತ ಹೇಳಿ. ಇನ್ನು ಅಪ್ಪು ಬರ್ತಡೇ ಅಲ್ವಾ, ಅದಕ್ಕೆ ಅವ್ರ ಫ್ರೆಂಡ್ಸು ಇದೇ ಥರ ಅನ್ನದಾನ ಅದೇನೋ ಮಾಡಿದ್ರಂತೆ. ಇನ್ನು ಮನೆಗೂ ಇದೇ ಥರ ಎಲ್ಲ ಕೊಟ್ಟು ಕಳಿಸಿದ್ರು. ನನಗಂತೂ ಇವತ್ತು ಅಡುಗೆ ಕೆಲಸ ತಪ್ಪಿತು, ಆರಾಮಾಯಿತು. ಏನು ಮಾಡೋದು ಏನೋ ಅಡುಗೆಗೆ ಇದೊಂದು ಯೋಚನೆ ಆಗಿಬಿಡುತ್ತೆ. ನಾನ್ ವೆಜ್ ಊಟ ಗೀ ರೈಸ್ ಏನೋ 2 ಬಾಕ್ಸ್ ಕೊಟ್ಟು ಕಳಿಸಿದ್ದಾರೆ, ಮತ್ತು ಚಿಕನ್ ಗ್ರೇವಿ, ಚಿಕನ್ ಮಸಾಲ, ಚಿಕನ್ ಫ್ರೈ, ಅದ್ರ ಜೊತೆಗೆ ಪಾಯಸ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್